ಮಂಡ್ಯ ಬಂದ್ ಮಾಡಲು ನಿಂತಿರುವ ಜೆಡಿಎಸ್ ವಿರುದ್ಧ ಚಲುವರಾಯಸ್ವಾಮಿ ಗರಂ ಆಗಿದ್ದಾರೆ. ರೈತರಿಗಾಗಿ ಕಾವೇರಿಗಾಗಿ ಹೋರಾಟ ಮಾಡಿ ನಾವು ಬರ್ತೇವೆ. ಯಾವ ಪುರುಷಾರ್ಥಕ್ಕಾಗಿ ಹೋರಾಟ ಮಾಡ್ತಿದ್ದೀರಿ ಕುಮಾರಸ್ವಾಮಿ ಅವರೇ? ಇದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರ ಪ್ರಶ್ನೆ. ದೇವೇಗೌಡರ ಮೇಲಿನ ಗೌರವಕ್ಕೆ ಮಾತ್ರ ಸುಮ್ಮನೆ ಇದ್ದೇನೆ. ದೇವೇಗೌಡರ ಹೆಸರು ಇಲ್ಲದಿದ್ರೆ ಅವರ ಅಪ್ಪನಂಗೆ ನಾನು ಕೂಡ ಆನ್ಸರ್ ಮಾಡ್ತಿದ್ದೆ. ನಾನೇನು ಕುಮಾರಸ್ವಾಮಿ ಮನೆ ಆಸ್ತಿ ತಿಂದಿದ್ದೀನ? ಹಿಟ್ ಅಂಡ್ ರನ್ ಮಾಡೋ ಜೆಡಿಎಸ್ನವರ ಹತ್ರ ನಾನು ಬುದ್ಧಿ ಕಲಿಬೇಕಾ? ಮಂಡ್ಯ ಅಭಿವೃದ್ಧಿ ಬಗ್ಗೆ ಜೆಡಿಎಸ್ ಜೊತೆ ಚರ್ಚೆಗೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿ ಚಲುವರಾಯಸ್ವಾಮಿ ಪಂಥಾವನಕ್ಕೆ ಸವಾಲು ಹಾಕಿದ್ದಾರೆ, ಪಂಥಾವನ ಮಾಡಿದ್ದಾರೆ. ಏನು ರೈತರ ಸಮಸ್ಯೆಗೆ ಮಾಡ್ತಾವ್ರ ಅಥವಾ ಕಾವೇರಿ ನೀರಿಗೋಸ್ಕರ ಮಾಡ್ತಾವ್ರ ಅಥವಾ ಬರಗಾಲದ NDRFನ ಕ್ಲಿಯರ್ ಮಾಡಿಲ್ಲ ಕೇಂದ್ರ ಸರ್ಕಾರ ಅಂತ ಸ್ಟ್ರೈಕ್ ಮಾಡ್ತಾವ್ರ ಗೊತ್ತಿಲ್ವಲ್ಲ ನನಗೆ. ಏನು ಮಾನ್ಯ ಜನತಾದಳದವರು BJPಯವರು ಯಾವ ಇಶ್ಯೂ ಹಿಡ್ಕೊಂಡು ಕರ್ನಾಟಕದ ಜನರಿಗೆ ಅನುಕೂಲ ಆಗುವಂಥ ಇಶ್ಯೂ ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ರೆ ನಾವು ಅಭಿನಂದಿಸ್ತೀವಿ, ನಾವು ಹೋಗಿ ಅವ್ರ ಜೊತೆ ನಿಂತ್ಕೋತೀವಿ. ಅವ್ರಿಗೆ ನಾಚಿಕೆ ಆಗಬೇಕು. ಚಲುವರಾಯಸ್ವಾಮಿ ಮೇಲೆ ಸಿಟ್ ಮಾಡೋದಕ್ಕೆ ಅವ್ರ ಮನೆ ಋಣ ತಿಂದಿದ್ದೇನೇನ್ರಿ? ಅವ್ರ ಆಸ್ತಿ ತಿಂದಿದ್ದೇನೆ ನಾನು? ಚಲುವರಾಯಸ್ವಾಮಿ ಸಿಟ್ ಮಾಡಲಿಕ್ಕೆ ನನಗೆ ದೇವೇಗೌಡರ ಮೇಲೆ ಅಪಾರವಾದಂಥ ಗೌರವ ಇದೆ. ಅದಕ್ಕೋಸ್ಕರ ತಾಳ್ಮೆ ತಗೊಂಡಿದ್ದೀನಿ. ನಾಚಿಕೆ ಆಗ್ಬೇಕು ನಡ್ರಿ. ಅವ್ರ ಹತ್ರ ಏನು ಚರ್ಚೆ ಮಾಡ್ತೀರಾ? ಪಾಪ ನಾವು ನೀವು ಚರ್ಚೆ ಮಾಡೋಣ. ನೋಡಿ, ಒಂದು ರೀತಿ ಯಾರು ರೀ ಅವ್ರಿಗೆ ಒಂದು ಅಂಗನವಾಡಿ ಕಟ್ಟಡ ಕಟ್ಟಕ್ಕಾಗಿಲ್ಲ ಅವ್ರ ಕೈಲಿ ಒಂದು ಅಂಗನವಾಡಿ ಕಟ್ಟಡ ಕಟ್ಟಕ್ಕಾಗಿಲ್ಲ ರೀ. 5 ವರ್ಷ ಏನ್ರಿ ಪಂತ್ಯ ಹಿಟ್ ಅಂಡ್ ರನ್ ಅಂತಾರಲ್ಲ, ಹಂಗೆ ಓಡೋಯ್ತಾರೆ ಏನೋ ಒಂದು ಹೇಳ್ಬಿಟ್ಟು. ಎಲ್ಲಿ ಬಂದಾರಂತೀರಿ? ಬರಕ್ಕೆ ಹೇಳ್ರಿ, ಮಂಡ್ಯಕ್ಕೆ ಬರೋಕ್ಕೆ ಏನು ಅವರೇ ಮಾಡಕ್ಕೆ ಹೇಳ್ರಿ. ವಿಧಾನಸೌಧ ಈಗ ಸ್ಟಾರ್ಟ್ ಆಗುತ್ತಲ್ರಿ ನಾಳೆಯಿಂದ 12ರಿಂದ. ಅವ್ರು ಟೈಮ್ ಕೊಡೋಕೆ ಹೇಳ್ರಿ. ಮಂಡ್ಯ ವಿಚಾರದಲ್ಲಿ ಚರ್ಚೆ